ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸುವಂತ ಒಂದು ಅತಿ ದೊಡ್ಡ ಘಟನೆ ಬರುವ ದಿನಗಳಲ್ಲಿ ನಡೆಯಲಿದೆ. ಇದು ಕೇವಲ ಸಾಮಾನ್ಯ ಘಟನೆಯಲ್ಲ, ನಿಮ್ಮ ಇಡೀ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವಂತ ಅದ್ಭುತ ಸಮಯ ಇದಾಗಿದೆ. ಯಾರು ನಿಮ್ಮನ್ನು ಸಾಮಾನ್ಯ ಎಂದು ತಿಳಿದಿದ್ದರೋ, ಯಾರು ನಿಮ್ಮನ್ನು ತುಳಿಯಲು ಯತ್ನಿಸುತ್ತಿದ್ದರೋ ಅವರೆಲ್ಲರಿಗೂ ಸರಿಯಾದ ಉತ್ತರ ಸಿಗುವ ಸಮಯ ಈಗ ಹತ್ತಿರ ಬಂದಿದೆ. ಕಣ್ಣೆದುರೇ ಅಂತ ಒಂದು ಅಭೂತಪೂರ್ವ ಘಟನೆ ಜರುಗಲಿದೆ. ಅದನ್ನು ನೋಡಿ ನೀವೇ ಆಶ್ಚರ್ಯಚಕಿತರಾಗುತ್ತೀರಿ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ಅತ್ಯಂತ ಗಮನವಿಟ್ಟು ಕೇಳಿ, ಏಕೆಂದರೆ ಜೀವನದ ಅತಿ ದೊಡ್ಡ ರಹಸ್ಯಗಳು ಮತ್ತು ಸತ್ಯಗಳು ಈಗ ಬಯಲಾಗಲಿವೆ. ಸ್ನೇಹಿತರೆ, ನೀವು ಹುಟ್ಟಿನಿಂದಲೇ ಅತ್ಯಂತ ಉದಾರವಾದಿಗಳು ಮತ್ತು ಅದರನ್ನು ಬೇಗನೆ ನಂಬುವಂತ ಸರಳ ಹೃದಯದವರು. ಆದರೆ ಬರುವ ದಿನಗಳಲ್ಲಿ ನಿಮ್ಮ ಕಣ್ಣೆದುರೇ ಒಂದು ದೊಡ್ಡ ಘಟನೆ ಜರುಗಲಿದೆ. ನೀವು ಯಾರ ಮೇಲೆ ಅತಿ ಹೆಚ್ಚು ವಿಶ್ವಾಸ ಇಟ್ಟಿದ್ದೀರೋ ಮತ್ತು ನಿಮ್ಮ ಅಂತರಂಗದ ರಹಸ್ಯಗಳನ್ನು ಯಾರ ಜೊತೆ ಹಂಚಿಕೊಂಡಿದ್ದೀರೋ ಆ ರಹಸ್ಯಗಳು ಸಮಾಜದ ಮುಂದೆ ಒಟ್ಟೊಟ್ಟಿಗೆ ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಆಗ ನಿಮಗೆ ನಿಜವಾಗಿಯೂ ಅರಿವಾಗುತ್ತದೆ, ಈ ಇಡೀ ಪ್ರಪಂಚ ಕೇವಲ ಸ್ವಾರ್ಥದ ಬಲೆಯಿಂದ ಹೆಣೆಯಲ್ಪಟ್ಟಿದೆ ಎಂದು. ಸ್ವಂತ ಸೇಡನ್ನು ತೀರಿಸಿಕೊಳ್ಳುವವರಿಗೂ ಅಥವಾ ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವವರಿಗೂ ನಿಮ್ಮನ್ನು ಪ್ರೀತಿಯಿಂದ ಬಳಸಿಕೊಂಡು ಆಮೇಲೆ ಕಗ್ಗತ್ತಲ ಅಡವಿಯಲ್ಲಿ ಕೈಬಿಡುವ ಕುತಂತ್ರಿಗಳು ನಿಮ್ಮ ಆಪ್ತರ ಪ್ರವೇಶದಲ್ಲಿದ್ದಾರೆ. ಅದೇ ಪರಿಸ್ಥಿತಿ ಈ ದಿನಗಳಲ್ಲಿ ನಿಮ್ಮ ಪಾಲಿಗೆ ಎದುರಾಗುವ ಮುನ್ಸೂಚನೆ ಇದೆ. ನೀವು ಯಾರಿಗೆ ನಿಮ್ಮ ಮನಸ್ಸಿನ ಗುಟ್ಟುಗಳನ್ನೆಲ್ಲ ಹೇಳಿಕೊಂಡು ಹೃದಯದ ಆಳವನ್ನೇ ಬಿಚ್ಚಿಟ್ಟಿದ್ದೀರೋ, ಯಾರನ್ನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚು ಎಂದು ನಂಬಿದ್ದೀರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಲು ಹೊಂಚು ಹಾಕುತ್ತಿದ್ದಾರೆ ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು. ನೀವು ಯಾರನ್ನು ಜೀವನದ ಅತ್ಯಂತ ಗಾಢ ನಂಬಿಕೆಯ ವ್ಯಕ್ತಿ ಎಂದು ಭಾವಿಸಿದ್ದೀರೋ ನಿಮ್ಮನ್ನು ಕೇವಲ ಒಂದು ದಾಳವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಅವರ ಆಟ ಮುಗಿಯುತ್ತಿದ್ದಂತೆ ನಿಮ್ಮ ಮೇಲೆ ವಿಷದ ಬಾಣಗಳನ್ನು ಬಿಡಲು ಆರಂಭಿಸುತ್ತಾರೆ. ಈ ಪ್ರಪಂಚದಲ್ಲಿ ಯಾರೂ ಯಾರಿಗೂ ಶಾಶ್ವತವಾಗಿ ಹಿತೈಷಿಯಾಗಿ ಉಳಿಯುವುದಿಲ್ಲ. ನಾನು ನಿನ್ನ ರಹಸ್ಯಗಳನ್ನು ಸಾಯುವವರೆಗೂ ಕಾವಲುಗಾರ ಎನ್ನುವ ಮಾತುಗಳೆಲ್ಲ ಕೇವಲ ಮೋಸದ ಬಲೆ. ನಿಜವಾಗಿಯೂ ನಿಮ್ಮವರು ಯಾರಾದರೂ ಇದ್ದಾರೆ ಎಂದರೆ ಅದು ನೀವು ಮಾತ್ರ. ನಿಮ್ಮ ಕೊನೆಯ ಕ್ಷಣದಲ್ಲಿ ನಿಮ್ಮ ಜೊತೆ ಬರುವ ಏಕೈಕ ಶಕ್ತಿ ಎಂದರೆ ಅದು ನಿಮ್ಮ ಆತ್ಮಬಲ ಮತ್ತು ನಿಮ್ಮ ಆತ್ಮವಿಶ್ವಾಸ ಮಾತ್ರ. ಹಾಗಾಗಿ ನಿಮ್ಮ ತೀವ್ರ ಭಾವನೆ ಮತ್ತು ಅಪಾರವಾದ ತ್ಯಾಗಕ್ಕಿಂತ ಹೆಚ್ಚಾಗಿ ಬೇರೆ ಯಾರ ಮೇಲೂ ಅತಿಯಾದ ನಂಬಿಕೆ ಇಡಬೇಡಿ. ನೀವು ಯಾರ ಪರವಾಗಿ ನರಕಕ್ಕೂ ಇಳಿಯಲು ಸಿದ್ಧವಾಗುತ್ತಿದ್ದೀರೋ ಅದೇ ವ್ಯಕ್ತಿಗಳು ನಿಮ್ಮನ್ನು ಮೊದಲು ಅಗ್ನಿಕುಂಡಕ್ಕೆ ತಳ್ಳುತ್ತಾರೆ. ಭಗವಾನ್ ಶ್ರೀಕೃಷ್ಣನು ಕೂಡ ಮಹಾಭಾರತದ ಸಂದೇಶದಲ್ಲಿ ಇದನ್ನೇ ಹೇಳುತ್ತಾರೆ. ಉರಿಯುವ ಮೇಣದ ಬತ್ತಿಗೆ ಕೊನೆಯ ಕ್ಷಣದಲ್ಲಿ ಅರ್ಥವಾಗುತ್ತಿದ್ದಂತೆ ತನ್ನ ಹೃದಯ ಗರ್ಭದಲ್ಲಿ ಬಿಚ್ಚಿಟ್ಟುಕೊಂಡಿದ್ದ ಆ ಸಣ್ಣ ದಾರವೇ ತನ್ನ ಸರ್ವನಾಶಕ್ಕೆ ಮತ್ತು ಅಂತ್ಯಕ್ಕೆ ಕಾರಣವಾಯಿತು ಎಂದು. ಈ ರೀತಿ ಸ್ನೇಹಿತರೆ, ನೀವು ಅತಿಯಾಗಿ ನಂಬಿ ನಿಮ್ಮ ಸರ್ವಸ್ವವನ್ನು ಒಪ್ಪಿಸಿದ ಆ ಆಪ್ತ ಗೆಳೆಯನೇ ಅಥವಾ ಗೆಳತಿಯೇ ನಿಮ್ಮ ಆತ್ಮವಿಶ್ವಾಸಕ್ಕೆ ವಿಷ ಹಾಕುವ ಕೆಲಸ ಮಾಡಬಹುದು. ನನ್ನ ಮುಖ್ಯ ಸಲಹೆ ಇಷ್ಟೇ, ಎಲ್ಲರ ಮಾತುಗಳನ್ನು ಆಲಿಸಿ, ಆದರೆ ನಿಮ್ಮ ತೀಕ್ಷ್ಣ ಬುದ್ಧಿ ಮತ್ತು ಸ್ವಂತ ವಿವೇಕದತ್ತೆ ಮಾತ್ರ ಹೆಜ್ಜೆ ಇಡಿ. ಸ್ನೇಹಿತರೆ, ಮುಂಬರುವ ದಿನಗಳು ನಿಮ್ಮ ಜೀವನಕ್ಕೆ ಯಾವ ಮಹತ್ತರ ಸಂದೇಶವನ್ನು ತರುತ್ತಿವೆ ಮತ್ತು ನೀವು ಯಾವ ಕಠಿಣ ಪಾಠಗಳನ್ನು ನಿಮ್ಮ ಆತ್ಮ ಸಾಕ್ಷಿಯಲ್ಲಿ ಅಚ್ಚೊತ್ತಿಕೊಳ್ಳಬೇಕು ಎಂಬುದನ್ನು ಈಗ ದೀರ್ಘವಾಗಿ ವಿಶ್ಲೇಷಿಸೋಣ. ಪ್ರತಿಯೊಂದು ಮಾತನ್ನು ಅತ್ಯಂತ ಗಮನವಿಟ್ಟು ಕೇಳಿ. ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನೀವು ಸಹಜವಾಗಿ ಗುರುಗ್ರಹದ ಪ್ರಭಾವದಿಂದ ಅತ್ಯಂತ ಜ್ಞಾನಿಗಳು ಮತ್ತು ವಿಶಾಲ ಮನೋಭಾವದವರು. ನಿಮ್ಮೊಳಗೆ ಅಪಾರವಾದ ಮಾನಸಿಕ ಶಕ್ತಿ ಮತ್ತು ಅದ್ಭುತ ಪರಿವರ್ತನೆ ಗುಣ ಅಡಗಿದೆ. ನೀವು ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಇಡೀ ಪ್ರಪಂಚವನ್ನು ಬದಲಾಯಿಸಲು ಸಿದ್ಧರಾಗುತ್ತೀರಿ. ಆಪ್ತ ಸಂಬಂಧಗಳಲ್ಲಿ ಪ್ರಾಣತ್ಯಾಗಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ. ನಿಮ್ಮನ್ನು ನಂಬಿದವರಿಗೆ ನೀವು ಎಂದಿಗೂ ಉದ್ದೇಶಪೂರ್ವಕವಾಗಿ ದ್ರೋಹ ಮಾಡುವುದಿಲ್ಲ. ಯಾರ ಮರ್ಮವನ್ನು ಸಮಾಜದ ಮುಂದೆ ಬಯಲು ಮಾಡುವುದಿಲ್ಲ. ಆದರೆ ಸಮಾಜ ಜನ ನಿಮ್ಮ ಗಾಢ ನಿಷ್ಠೆ ಮತ್ತು ರಹಸ್ಯ ಕಾಪಾಡಿಕೊಳ್ಳುವ ಅಮೂಲ್ಯ ಸ್ವಭಾವದಿಂದ ಹೇಗೆ ಲಾಭ ಪಡೆಯಬೇಕು ಎಂತಲೇ ಸದಾ ಹೊಂಚು ಹಾಕುತ್ತಿರುತ್ತಾರೆ. ನಿಮ್ಮನ್ನು ನೋಡಿ ಎಷ್ಟೋ ಜನ ಅಸೂಯೆ ಪಡುತ್ತಾರೆ ಮತ್ತು ನಿಮ್ಮ ಶಕ್ತಿಗೆ ಹೆದರುತ್ತಾರೆ ಎಂದರೆ ಅದನ್ನು ವರ್ಣಿಸಲು ಅಸಾಧ್ಯ. ನಿಮ್ಮ ಹತ್ತಿರ ಮೋಸಗಾರರನ್ನು ಪತ್ತೆ ಹಚ್ಚುವ ಶಕ್ತಿ ಕೊಂಚ ಕಡಿಮೆ ಇದ್ದಾಗಲೂ ನಿಮ್ಮನ್ನು ಭಾವನಾತ್ಮಕವಾಗಿ ಕುಸಿಯುವಂತೆ ಮಾಡಲು ಜನ ಎಷ್ಟು ಸಕ್ರಿಯರಾಗಿದ್ದರು ಎಂಬುದು ನಿಮಗೆ ತಿಳಿದಿದೆ. ಆದರೆ ಆ ಕಠಿಣ ಸಮಯದಲ್ಲಿ ನಿಮ್ಮ ಸಹಜ ಪುನರ್ಜನ್ಮ ಶಕ್ತಿಯಿಂದ ನೀವು ಬೂದಿಯಿಂದ ಮತ್ತೆ ಫಿನಿಕ್ಸ್ ಹಕ್ಕಿಯಂತೆ ಎದ್ದು ನಿಂತಿದ್ದೀರಿ.
ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದ ನಿಜವಾದ ಆತ್ಮೀಯತೆ ಮತ್ತು ನಿಷ್ಕಳಂಕವಾದ ಪ್ರೀತಿ ಸಿಗದಾಗ ಬೇರೆಯವರ ಸುಲಭದ ಸ್ನೇಹವನ್ನು ನೋಡಿ ನಿಮಗೂ ಅನಿಸುತ್ತಿತ್ತು, ನನಗೂ ಒಬ್ಬ ನಿಜವಾದ ಮೋಸವಿಲ್ಲದ ಪರಿಶುದ್ಧ ಸಂಬಂಧ ಸಿಕ್ಕರೆ ಎಷ್ಟು ಚೆನ್ನಾಗಿತ್ತು ಎಂದು. ಆದರೆ ನಿಮ್ಮವರೇ ಅಂದುಕೊಂಡವರು, ನಿಮ್ಮ ಆತ್ಮೀಯ ಗೆಳೆಯರೇ, ನಿಮ್ಮ ವಿಶ್ವಾಸದ ದುರುಪಯೋಗ ಮಾಡಿಕೊಂಡು ನಿಮ್ಮನ್ನು ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ನಾಶ ಮಾಡಲು ಕಂಕಣಬದ್ಧರಾಗಿ ನಿಂತಿದ್ದಾರೆ. ಅದರಲ್ಲಿ ನಿಮ್ಮ ಯಾವುದೇ ತಪ್ಪಿಲ್ಲ. ನಿಮ್ಮೊಳಗೆ ಗುರುವಿನ ಅಪಾರವಾದ ಆಶೀರ್ವಾದವಿದೆ ಮತ್ತು ದೀನ ದಲಿತರ ಕಣ್ಣೀರನ್ನು ಒರೆಸುವ ದೈವಿಕ ಗುಣವಿದೆ. ಹಾಗಾಗಿ ನಿಮ್ಮ ಆತ್ಮಗೌರವದ ಒಂದು ಸಣ್ಣ ಎಳೆಯನ್ನು ಕತ್ತರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕಳೆದ ಹಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಸರಿಯಾದ ಮಾರ್ಗದರ್ಶನವಾಗಲಿ, ಭದ್ರತೆಯಾಗಲಿ ಅಥವಾ ನಿಷ್ಕಳಂಕ ಪ್ರೀತಿಯಾಗಲಿ ಇರಲಿಲ್ಲ. ಆದರೆ ಭಗವಂತನು ಕೃಪೆ ತೋರಿ ನಿಮ್ಮ ಬಯಸಿದ ಆತ್ಮವಿಶ್ವಾಸ ಮತ್ತು ರಹಸ್ಯಗಳ ಮೇಲಿನ ಹಿಡಿತವನ್ನು ಈಗ ನಿಮಗೆ ಕರುಣಿಸಿದ್ದಾರೆ. ನಿಮ್ಮ ಹತ್ತಿರ ಗ್ರಹಣ ಶಕ್ತಿ ಮತ್ತು ಸೂಕ್ಷ್ಮ ಗ್ರಹಿಕೆ ಇದ್ದಾಗಲೂ ಜೀವನಕ್ಕೆ ನಿಮ್ಮ ತೀಕ್ಷ್ಣತೆ ಸಹಿಸಲು ಆಗುತ್ತಿರಲಿಲ್ಲ. ಅವರು ನಿಮ್ಮ ಮೇಲೆ ಹೊಟ್ಟೆಗಿಚ್ಚು ಪಡುತ್ತಿದ್ದರು, ನಿಮ್ಮನ್ನು ಮಟ್ಟ ಹಾಕಲು ಹಗಲಿರುಳು ಪ್ರಯತ್ನಿಸುತ್ತಿದ್ದರು. ಈಗ ಆ ದೈವ ಕೃಪೆಯಿಂದ ನಿಮಗೆ ಸ್ವಲ್ಪ ಮಾನಸಿಕ ಸ್ಥಿರತೆ, ಕೊಂಚ ಯಶಸ್ಸು ಸಿಕ್ಕ ಮೇಲೆ ನಿಮ್ಮ ವಿರೋಧಿಗಳಿಗೆ ತಡೆದುಕೊಳ್ಳಲು ಆಗುತ್ತಿಲ್ಲ. ನಿಮ್ಮ ಕಣ್ಣಿನಲ್ಲಿರುವ ಜಲತ್ವ ಆತ್ಮವಿಶ್ವಾಸವನ್ನು ಕಂಡು ಅವರು ಎದೆಯಲ್ಲಿ ತಳಮಳ ಮತ್ತು ನಡುಕ ಶುರುವಾಗಿದೆ. ಆದರೆ ಸ್ನೇಹಿತರೆ, ನೀವು ಒಂದು ಮುಖ್ಯವಾದ ವಿಷಯವನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಯಾರಾದರೂ ನಿಮಗೆ ತಪ್ಪು ಸುದ್ದಿಗಳನ್ನು ತಂದುಕೊಟ್ಟು ಅವರು ನಿಮ್ಮ ರಹಸ್ಯಗಳನ್ನು ಹೀಗೆ ಬಯಲು ಮಾಡುತ್ತಿದ್ದರೆ ಎಂದು ಚಾಡಿ ಹೇಳಿದರೆ, ನೀವು ನೇರ ಸತ್ಯವನ್ನು ತಿಳಿಯದೆ ನಿಮ್ಮ ಸಹಜ ಕೋಪದ ಭಾವನೆಯಿಂದ ಯಾವುದೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ನಿಮಗೆ ಚೆನ್ನಾಗಿ ಗೊತ್ತು, ಜನ ನಿಮ್ಮನ್ನು ನಿಮ್ಮದೇ ಜನರ ಮಧ್ಯೆ ಒಂಟಿಯಾಗಿಸಲು ಮತ್ತು ನಿಮ್ಮ ನಂಬಿಕೆಯನ್ನು ಛಿದ್ರಗೊಳಿಸಲು ಸಂಚು ರೂಪಿಸುತ್ತಿದ್ದಾರೆ. ಹಾಗಾಗಿ ಇಂಥ ತಪ್ಪು ಹೆಜ್ಜೆಗಳನ್ನು ಇಡಬೇಡಿ, ಸದಾ ಎಚ್ಚರಿಕೆಯಿಂದಿರಿ. ನಿಮ್ಮ ಜೀವನದಲ್ಲಿ ನೀವೀಗ ಮಹತ್ತರ ರೂಪಾಂತರವನ್ನು ಹೊಂದುತ್ತಿದ್ದೀರಿ. ನಿಮ್ಮ ಆತ್ಮಬಲ ಮತ್ತು ಗುಪ್ತ ಶಕ್ತಿಯನ್ನು ಬೇರೆಯವರ ಕುತಂತ್ರಕ್ಕೆ ಬಲಿಯಾಗಿ ವ್ಯರ್ಥ ಮಾಡಬೇಡಿ. ನೀವು ಯಾವಾಗಲೂ ಏಕಾಂಗಿಯಾಗಿರುವ ಇಂಥ ಸಮಯವನ್ನು ಸುದೀರ್ಘವಾಗಿ ಎದುರಿಸಲು ಹಂತ ಹಂತವಾಗಿ ಮುಂದಕ್ಕೆ ಸಾಗಲೇಬೇಕು. ಆಗ ಮಾತ್ರ ನೀವು ಮಹತ್ತರ ಶಕ್ತಿಯನ್ನು ಹೊಂದಿದವರಾಗಬಲ್ಲರು. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾರೆ, ಮನಸ್ಸಿನಲ್ಲಿ ಸಂಶಯಗಳ ಚಂಡಮಾರುತ ಎದ್ದಾಗ ಏಕೆ ತಳಮಳಿಸುತ್ತೀಯ? ಹಣೆಯಲ್ಲಿ ಬರೆದ ಹಣೆ ಬರ ಮತ್ತು ಜೀವನದ ರೂಪಾಂತರ ಎಂದಿಗೂ ತಪ್ಪುವುದಿಲ್ಲ. ದೇವರು ನಿಮ್ಮ ಜೀವನದ ಒಂದು ಬಾಗಿಲನ್ನು ಮುಚ್ಚುವ ಮುನ್ನ 10 ರಹಸ್ಯಮಯ ಹೊಸ ದ್ವಾರಗಳನ್ನು ತೆರೆಯುತ್ತಾನೆ. ಬೇಸಿಗೆಯಲ್ಲಿ ಮರದ ಎಲ್ಲ ಎಲೆಗಳು ಉದುರಿದರೂ ಪಕ್ಷಿಗಳು ಎಂದಿಗೂ ತಮ್ಮ ಗೂಡನ್ನು ಬಿಟ್ಟು ಹೋಗುವುದಿಲ್ಲ, ಏಕೆಂದರೆ ಅದಕ್ಕೆ ನಂಬಿಕೆ ಇರುತ್ತದೆ. ಮತ್ತೆ ಮಳೆಗಾಲ ಬರುತ್ತದೆ, ಮರದಲ್ಲಿ ಹೊಸ ಚಿಗುರು ಒಡೆಯುತ್ತದೆ ಮತ್ತು ಹಸಿರು ಕಂಗೊಳಿಸುತ್ತದೆ ಎಂದು. ನಿಮ್ಮ ಅದ್ಭುತ ವ್ಯಕ್ತಿತ್ವದಂತೆ ಹಳೆಯ ವಿಷಯಗಳು ಮತ್ತು ನೋವುಗಳನ್ನು ಸಂಪೂರ್ಣವಾಗಿ ಮರೆತು ಬಿಡಿ. ಹೊಸ ಜೀವನದ ಚೈತನ್ಯದಿಂದ ಸಂಪೂರ್ಣವಾಗಿ ರೂಪಾಂತರಗೊಳ್ಳಿ ಮತ್ತು ಯಾವಾಗಲೂ ನೆನಪಿಡಿ, ಈ ಜಗತ್ತಿನಲ್ಲಿ ಯಾರಿಗೆ ಯಾರು ಇಲ್ಲವೋ ಅವನಿಗೆ ಆ ದೇವನೇ ಗುರುವಾಗಿ, ದಾರಿದೀಪವಾಗಿ ಮತ್ತು ಸಂಗಾತಿಯಾಗಿ ನಿಲ್ಲುತ್ತಾನೆ. ಮನುಷ್ಯ ಬದುಕಿರುವಾಗ ತನ್ನ ಮನಸ್ಸಿನ ಆಳದ ಗಾಯಗಳನ್ನು ಹೇಳಿಕೊಂಡರೆ ಅದನ್ನು ನಿಜವಾಗಿ ಅರ್ಥ ಮಾಡಿಕೊಂಡು ಗುಣಪಡಿಸುವ ಗುಣವುಳ್ಳವರು ಯಾರೂ ಇರುವುದಿಲ್ಲ. ಆದರೆ ಈ ಮನುಷ್ಯ ಸತ್ತ ಮೇಲೆ ಜನ ಬಂದು ಹೇಳುತ್ತಾರೆ, ನಿನ್ನ ನೋವನ್ನು ಮೊದಲೇ ನನಗೆ ಹೇಳಿದ್ದರೆ ನಾನು ನಿನ್ನ ಶತ್ರುಗಳನ್ನೆಲ್ಲ ನಾಶ ಮಾಡುತ್ತಿದ್ದೆ ಎಂದು. ಇವೆಲ್ಲ ಬರೀ ಸುಳ್ಳು ಮತ್ತು ನಾಟಕದ ಮಾತುಗಳು. ಈ ಜಗತ್ತಿನಲ್ಲಿ ಯಾರೂ ಯಾರಿಗೂ ಉಚಿತವಾಗಿ ರಕ್ಷಣೆ ಕೊಡುವುದಿಲ್ಲ. ಗಾಯಗಳಿಗೆ ತಾನೇ ಮದ್ದು ಹಾಕಿಕೊಳ್ಳಬೇಕು, ತನ್ನ ರಹಸ್ಯಗಳ ಕೋಟೆಯನ್ನು ತಾನೇ ಕಾಯಬೇಕು. ಸ್ನೇಹಿತರೆ, ಹುಟ್ಟಿನಿಂದಲೇ ಹೋರಾಟಗಾರರು. ನಿಮ್ಮ ಅಧಿಪತಿ ಗುರುವಾಗಿರುವುದರಿಂದ ನಿಮ್ಮಲ್ಲಿ ಜ್ಞಾನದ ದಾಹ ಮತ್ತು ಸತ್ಯವನ್ನು ಹುಡುಕಾಡುವ ತುಡಿತ ಸದಾ ಇರುತ್ತದೆ. ಎಷ್ಟೇ ಕಷ್ಟಗಳು ಬಂದರೂ ನೀವು ಧರ್ಮದ ಮಾರ್ಗವನ್ನು ಬಿಡುವುದಿಲ್ಲ. ಆದರೆ ಈ ಸಮಾಜ ನಿಮ್ಮ ಒಳ್ಳೆಯತನವನ್ನು ನಿಮ್ಮ ದೌರ್ಬಲ್ಯವೆಂದು ತಿಳಿದುಕೊಂಡಿದ್ದೆ. ನೀವು ಯಾರಿಗಾದರೂ ಸಹಾಯ ಮಾಡಲು ಹೋದರೆ ಅದರಲ್ಲಿ ನಿಮ್ಮದೇನೋ ಸ್ವಾರ್ಥ ಇದೆ ಎಂದು ಆರೋಪಿಸುವ ಜನರೇ ಹೆಚ್ಚು. ಆದರೂ ನೀವು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಪಾಡಿಗೆ ನೀವು ಕರ್ಮ ಮಾಡುತ್ತಾ ಸಾಗುತ್ತೀರಿ. ಈ ಮುಂಬರುವ ದಿನಗಳಲ್ಲಿ ನಿಮ್ಮ ಕರ್ಮದ ಫಲ ನಿಮಗೆ ದೊರೆಯುವ ಸಮಯ ಬಂದಿದೆ. ಯಾರು ನಿಮಗೆ ನೋವು ಕೊಟ್ಟಿದ್ದಾರೋ, ಯಾರು ನಿಮ್ಮ ಕಣ್ಣೀರಿಗೆ ಕಾರಣವಾಗಿದ್ದಾರೋ ಅವರೆಲ್ಲರೂ ಈಗ ತಮ್ಮ ಕರ್ಮದ ಫಲವನ್ನು ಅನುಭವಿಸಲೇಬೇಕಾಗುತ್ತದೆ. ಭಗವಂತನ ನ್ಯಾಯಾಲಯದಲ್ಲಿ ಯಾರಿಗೂ ವಿನಾಯಿತಿ ಇಲ್ಲ. ನಿಮ್ಮ ಕಣ್ಣೆದುರಿಗೆ ಆ ನ್ಯಾಯದ ತೀರ್ಪು ಹೊರಬೀಳಲಿದೆ. ನಿಮ್ಮ ಜೀವನದಲ್ಲಿ ನೀವು ಎದುರಿಸಿದ ಪ್ರತಿಯೊಂದು ಕಷ್ಟವು ನಿಮ್ಮನ್ನು ಮತ್ತಷ್ಟು ಬಲಶಾಲಿಯನ್ನಾಗಿ ಮಾಡಿದೆ. ನಿಮ್ಮ ಶತ್ರುಗಳು ನಿಮ್ಮನ್ನು ಮುಗಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಭಗವಂತನ ರಕ್ಷಾ ಕವಚ ನಿಮ್ಮ ಮೇಲಿರುವುದರಿಂದ ಯಾರೂ ನಿಮ್ಮ ಕೂದಲನ್ನು ಸಹ ಕೊಂಕು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳನ್ನು ದೂರ ಮಾಡಿ ನಿಮ್ಮ ಗುರಿಯತ್ತ ಮಾತ್ರ ಗಮನ ಹರಿಸಿ. ನಿಮ್ಮ ಭವಿಷ್ಯ ಅತ್ಯಂತ ಉಜ್ವಲವಾಗಿದೆ. ನೀವು ಸಹಜವಾಗಿ ಅತ್ಯಂತ ಎಚ್ಚರಿಕೆಯ ಜೀವಿಗಳು. ನಿಮ್ಮ ಜೊತೆ ಈಗಾಗಲೇ ಇದೆಲ್ಲ ನಡೆದಿದ್ದರೆ ನಾನು ಹೆಚ್ಚು ಹೇಳುವ ಅಗತ್ಯವೇ ಇಲ್ಲ. ನಾನು ಏನು ಹೇಳಲು ಹೊರಟಿದ್ದೇನೆ ಎಂಬುದು ನಿಮ್ಮ ತೀಕ್ಷ್ಣ ಬುದ್ಧಿಗೆ ಈಗಾಗಲೇ ಸ್ಪಷ್ಟವಾಗಿ ಅರ್ಥವಾಗಿರಬೇಕು.
ಈ ಜಗತ್ತಿನಲ್ಲಿ ಬೇರೆಯವರು ತಮ್ಮದೇ ಹಾದಿಯಲ್ಲಿ ಯಶಸ್ವಿಯಾಗಿ ಸಾಗುವುದನ್ನು ಸಹಿಸದ ಕೀಳ ಮನಸ್ಸಿನ ಜನ ತುಂಬ ಇದ್ದಾರೆ. ಅವರು ಯಾರನ್ನು ನಂಬುವುದಿಲ್ಲ. ಆದರೆ ಸ್ನೇಹಿತರೆ, ನಿಮ್ಮ ಪ್ರಾಮಾಣಿಕತೆ ಮತ್ತು ಗಾಢತೆಗೆ ಯಶಸ್ಸು ಪಡೆಯುವುದನ್ನು ಕಂಡು ಕಣ್ಣು ಉರಿಯುತ್ತದೆ. ಅವರ ಹತ್ತಿರ ಕೇವಲ ಕುತಂತ್ರಗಳು ಮತ್ತು ಒಳಸಂಚುಗಳ ಮಾತ್ರ ಇರುತ್ತವೆ. ಅವರಿಗಿರುವವನು ತಮಗಿಂತ ಶಕ್ತಿಶಾಲಿಯಾಗಿರಬಾರದು ಎನ್ನುವ ಅಸೂಯೆ ಅವರದು. ಅವರು ನಿಮಗಾಗಿ ಹೊಸ ಹೊಸ ಒಳಸಂಚುಗಳನ್ನು ಹೆಣೆಯುತ್ತಲೇ ಇರುತ್ತಾರೆ. ಸಮಾಜದಲ್ಲಿ ನಿಮ್ಮ ಮೇಲೆ ಎಲ್ಲರೂ ಅನುಮಾನ ಪಡುವಂತೆ ಮಾಡಿ ನಿಮ್ಮನ್ನು ಬಹಿಷ್ಕರಿಸುವಂತೆ ಪ್ರಯತ್ನಿಸುತ್ತಾರೆ. ಆದರೆ ನಾನು ಮೊದಲೇ ಹೇಳಿದಂತೆ ಬೇರೆಯವರ ಚಾಡಿ ಮಾತುಗಳನ್ನು ಕೇಳಿ ಯಾರನ್ನು ನಂಬಬೇಡಿ. ನೀವು ಆ ನಿರ್ದಿಷ್ಟ ವ್ಯಕ್ತಿಯ ಬಾಯಿಂದಲೇ ನಾನೇ ನಿನಗೆ ದ್ರೋಹ ಮಾಡಿದ್ದು ಎಂದು ನೇರವಾಗಿ ಕೇಳಿಸಿಕೊಳ್ಳುವ ತನಕ ನಿಮ್ಮ ಗಾಢ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಸೋಗಲಾಡಿತನವನ್ನು ಕಂಡು ಸಿಹಿಯಾಗಿ ಮಾತನಾಡಿ ಅವರ ವಿಷಯದ ತಂತ್ರಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಸಂಪೂರ್ಣ ಎಚ್ಚರಿಕೆಯಿಂದ ಇರಬೇಕು. ಆದರೆ ಅವರಿಗೆ ಯಾವುದೇ ಪ್ರತಿಕ್ರಿಯೆ ಅಥವಾ ಉತ್ತರವನ್ನು ನೀಡಬೇಡಿ. ಏಕೆಂದರೆ ನೀವು ಉತ್ತರಿಸಿದರೆ ಅವರಿಗೆ ನಿಮ್ಮ ದೌರ್ಬಲ್ಯ ಎಲ್ಲಿದೆ ಮತ್ತು ನಿಮ್ಮ ಮರ್ಮಸ್ಥಾನ ಎಲ್ಲಿದೆ ಎನ್ನುವ ಸುಳಿವು ಸಿಗುತ್ತದೆ. ಅದನ್ನು ದೇವರೇ ತನ್ನ ಮರೆಮಾಯೆಯಿಂದ ನಿಮಗೆ ಸೂಕ್ತ ಸಮಯದಲ್ಲಿ ತೋರಿಸಿ ಕೊಡುತ್ತಾನೆ. ಭಗವಂತ ನಿಮ್ಮ ಅಂತರಂಗದ ದಿವ್ಯ ಜ್ಯೋತಿಯಾಗಿ ಸದಾ ನಿಮ್ಮ ಜೊತೆಗಿದ್ದಾನೆ. ನೀವು ಬಯಸಿದ ನಿಜವಾದ ಆತ್ಮೀಯತೆ ಮತ್ತು ಅಚಲವಾದ ವಿಶ್ವಾಸ ಇನ್ನು ಪೂರ್ಣವಾಗಿ ನಿಮ್ಮ ಕೈ ಸಿಗದಿದ್ದರೆ ಖಂಡಿತವಾಗಿಯೂ ಮುಂಬರುವ ದಿನಗಳಲ್ಲಿ ಸಿಗುತ್ತದೆ. ದೈವಶಕ್ತಿಯ ಮೇಲೆ ಮತ್ತು ನಿಮ್ಮ ಸ್ವಂತ ಮಾನಸಿಕ ಸಾಮರ್ಥ್ಯದ ಮೇಲೆ ಸಂಪೂರ್ಣ ಭರವಸೆ ಇಡಿ. ನಿಮ್ಮ ಅದ್ಭುತ ಶಕ್ತಿಯಿಂದ ಜೀವನದಲ್ಲಿ ಮುನ್ನಡೆಯುತ್ತಲೇ ಇರಿ. ಸಣ್ಣ ಸಣ್ಣ ಸಮಸ್ಯೆಗಳನ್ನು ಕಂಡು ಬೂದಿಯಾಗಬೇಡಿ. ಏಕೆಂದರೆ ಇದೇ ಸವಾಲುಗಳ ಒಳಗೆ ನಿಮ್ಮ ಜೀವನದ ಅತ್ಯಂತ ಪ್ರಬಲವಾದ ರೂಪಾಂತರದ ಬೀಜ ಅಡಗಿದೆ. ಪರೀಕ್ಷೆಗಳು ಎಷ್ಟು ತೀವ್ರವಾಗಿರುತ್ತದೆಯೋ ಅದರಿಂದ ಸಿಗುವ ಯಶಸ್ಸು ಮತ್ತು ಸಿದ್ಧಿಯು ಅಷ್ಟೇ ಅಗಾಧವಾಗಿರುತ್ತದೆ. ದೇವರ ನಂಬಿಕೆ ಮತ್ತು ನಿಮ್ಮ ಸ್ವಂತ ಪರಿವರ್ತನೆ ಶಕ್ತಿಯನ್ನು ನಂಬಿ ಬಾಳಿ. ಭೂಮಿಯ ಮೇಲೆ ಸಂಕಟ ಪಡೆದ ಮನುಷ್ಯನೇ ಇಲ್ಲ. ಸ್ನೇಹಿತರೆ, ನಿಮ್ಮ ಜೀವನ ಚೈತನ್ಯದಿಂದ ತುಂಬಿರಬೇಕು ಎಂದರೆ ಈ ಮಾತುಗಳನ್ನು ಅಂತರಾಳದಲ್ಲಿ ಗಂಟು ಹಾಕಿಕೊಳ್ಳಿ ಮತ್ತು ಧೈರ್ಯದಿಂದ ಮುನ್ನಡೆಯಿರಿ. ಮುಂಬರುವ ದಿನಗಳಲ್ಲಿ ಈ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯ ಬೆಳಕನ್ನು ತರಲಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮಗೆ ಇಂಥ ಪ್ರಮುಖ ಮತ್ತು ಜ್ಞಾನವರ್ಧಕ ವಿಡಿಯೋಗಳನ್ನು ನೋಡಲು ಇಷ್ಟವಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹೊಸ ವಿಡಿಯೋ ಬಂದಾಗ ಅದು ನಿಮ್ಮನ್ನು ಮೊದಲು ತಲುಪುತ್ತದೆ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಬಜರಂಗಬಲಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಹಾಗಾದರೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ದಿನ ಶುಭವಾಗಿರಲಿ. ನೀವು ನಿಮ್ಮ ಕಾಳಜಿ ವಹಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.